ಮೊದಲಿಗೆ ಹೇಳ್ಬಿಡ್ತೀನಿ, ಈ ತರ ಸ್ಪೆಷಲ್ ರೆಸಿಪೀಸ್ ನಿಮಗ್ ಬೇಕಿದ್ರೆ ನನ್ನ ಪೇಜ್‌ನ ಫಾಲೋ ಮಾಡ್ಕೊಳ್ಳಿ. ಯಾಕಂದ್ರೆ ನನ್ನ ಪ್ರೊಫೈಲಲ್ಲಿ ಬೇಜಾನ್ ರೆಸಿಪಿಗಳಿದೆ. ರೆಸ್ಟೋರೆಂಟ್ ಡೆಸರ್ಟ್ಸ್‌ಗಳಿಗೂ ಟಫ್ ಕೊಡುವಂತ ಬಾಂಬ್ ರೆಸಿಪಿ ಇದು. ತಿಂತಾ ಇದ್ರೆ ಆಹಾ ಸ್ವರ್ಗ ಗುರು. ಥಟ್ ಅಂತ ವಿಡಿಯೋ ಸೇವ್ ಮಾಡ್ಕೊಂಡು ಮ್ಯಾಂಗೋ ಸೀಸನ್ ಮುಗಿಯೋಕ್ ಮುಂಚೆ ಪಕ್ಕಾ ಟ್ರೈ ಮಾಡಿ. ಮೊದಲಿಗೆ ಮಾವಿನ ಹಣ್ಣನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಸಿಪ್ಪೆ ತೆಗೆದು ಮಿಕ್ಸಿ ಜಾರ್‌ಗೆ ಹಾಕೊಂಡಿದ್ದೀನಿ. 3 ಮಾವಿನ ಹಣ್ಣು ತಗೊಂಡಿರೋದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, ಒಂಚೂರು ಉಪ್ಪು ಹಾಕಿ ನೀರು ಹಾಕದೇನೆ ಒಂದು 20 ರಿಂದ 25 ಸೆಕೆಂಡ್ ಡ್ರರ್ ಮಾಡಿ ಎತ್ತಿಟ್ಕೊಂಡು ಫಿಲ್ಲಿಂಗ್ಗೆ ಅಂದ್ರೆ ಹೂರ್ಣಕ್ಕೆ 2:1 ಅನ್ನಷ್ಟು ಕಾಯಿ ತುರಿ ಮತ್ತೆ ಬೆಲ್ಲ, ಒಂಚೂರು ಏಲಕ್ಕಿ ಪುಡಿ ಹಾಕಿ ಒಂದ್ 5 ನಿಮಿಷ ಈ ರೀತಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದೀನಿ. ನಂತರ ಬಾಳೆ ಎಲೆನ ಒರೆಸ್ಕೊಂಡು ತುಪ್ಪ ಸವರಿ ಮಾವಿನ ಹಣ್ಣಿನ ಹಿಟ್ಟು, ಇದು ಸಖತ್ ಘಮ ಬರುತ್ತೆ. ಹಾಕ್ತಿದ್ದಂಗೆ ಇದನ್ನ ಒಂದೊಂದ್ ಸ್ಪೂನ್ ಹಾಕಿ ಜಸ್ಟ್ ಚಿಕ್ಕ ಚಿಕ್ಕ ದೋಸೆ ತರ ಸ್ಪ್ರೆಡ್ ಮಾಡ್ಕೊಂಡು ಇದ್ರ ಮಧ್ಯ ಕಾಯಿ ಬೆಲ್ಲ ಮಿಕ್ಸ್ಚರ್ ಇಟ್ಟು ನಿಧಾನಕ್ಕೆ ತೋರ್ಸಿರೋ ತರ ಮಡ್ಚಿ ಇಡ್ಲಿ ಪಾತ್ರೆನಲ್ಲಿಟ್ಟು ಒಂದ್ 20 ನಿಮಿಷ ಮೀಡಿಯಂ ಹೀಟ್ ನಲ್ಲಿ ಇಟ್ಟು ಸ್ಟೀಮ್ ಮಾಡಿದ್ರೆ ಆಯ್ತು. ಸಕ್ಕದಾಗಿರೋಂತ ಮ್ಯಾಂಗೋ ಡೆಸರ್ಟ್ ತಯಾರಾಗುತ್ತೆ. ಆಕ್ಚುಲಿ ನಾನು ಈ ರೆಸಿಪಿನ ನಮ್ಮ ಅತ್ತೆ ಹತ್ರದಿಂದ ಕಲ್ತಿದ್ದು. ಅವ್ರು ಇದಕ್ಕೆ ಮ್ಯಾಂಗೋ ಎಲ್ಲ ಹಾಕೋದಿಲ್ಲ, ಬರೀ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ. ಅದನ್ನ ಶೆಕೆ ಹಿಟ್ಟು ಅಂತ ಕರೀತಾರೆ. ನಿಮ್ಮೂರಲ್ಲಿ ಇದನ್ನ ಏನಂತ ಕರೀತಾರೆ ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ.